ನಮಸ್ತೆ ಕರ್ನಾಟಕದ ವಕೀಲರಿ ನಮಸ್ತೆ ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಓಕೆ, ಇವತ್ತಿನ ವಿಡಿಯೋ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಬಗ್ಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾರ್ಡ್ಲಿ ಒಂದು 10 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಸರ್ ನಮ್ಗೆ ಏನಕ್ಕೆ ಬೇಕಿದು ಸಿಲೆಬಸ್ ಅಂತ ಯೋಚನೆ ಮಾಡಬೇಡಿ. ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಏನಾದ್ರೂ ಬರ್ಬರಕ್ಕಾದ್ರೂ ಬೇಕಾಗುತ್ತೆ ಅನ್ನುವಂತ ಒಂದು ಯೋಚನೆಯಲ್ಲಿ ಇದು ನೋಡಿ, ಆಯ್ತಾ? ಸೊ ಹೆಸರು ಹೇಳ್ತಾ ಇದೆ, ಫಸ್ಟ್ ಒಂದು ಬ್ಲಾಂಕ್ ಪೇಜ್ ಇಟ್ಟಿದ್ದೀನಿ. ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದೀನಿ. ಫಸ್ಟ್ ನಾನು ಸಬ್ಜೆಕ್ಟ್ ಬಗ್ಗೆ ಆಲ್ರೆಡಿ ನೀವು ನೋಡ್ಕೊಂಡು ಬಂದಿರ್ತೀರಾ, ಯಾವ ಸಬ್ಜೆಕ್ಟ್ ಏನೇನು ಹೇಳುತ್ತೆ ಅಂತ ಹೇಳಿ. ಎನಿ ಹೌ ಮತ್ತೊಂದ್ಸಲ ಯಾರ್ಯಾರು ಅದನ್ನ ನೋಡಿಲ್ಲ ಅವ್ರಿಗೆ ಮತ್ತೊಂದ್ಸಲ ನಾನು ರಿಪೀಟ್ ಮಾಡ್ಬಿಡ್ತೇನೆ. ಸೊ ಏನಿದು ಕಾನ್ಸೆಪ್ಟ್ ಅಂತ ನೀವೇನಾದ್ರೂ ಬಂದ್ರೆ, ಈ ಪಬ್ಲಿಕ್ ಇಂಟರ್ನ್ಯಾಷನಲ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಏನಾದ್ರೂ ಬಂದ್ರೆ, ಏನಕ್ಕಿದೆ ಈ ಪಬ್ಲಿಕ್ ಇಂಟರ್ನ್ಯಾಷನಲ್ ಅಂತ ನಾ ಹೇಳ್ತೇನೆ. ಸೊ ಪಬ್ಲಿಕ್ ಇಂಟರ್ನ್ಯಾಷನಲ್ ಏನಕ್ಕಿದೆ ಅಂತಂದ್ರೆ, ಒಂದ್ ದೇಶ ಅಂತ ಬಂತು ಅಂತಂದ್ರೆ 100% ಒಂದೇ ದೇಶ ಎಲ್ಲದನ್ನು ಕೂಡ ಸರ್ವೈವ್ ಆಗಕ್ ಆಗೋದಿಲ್ಲ, ಆಯ್ತಾ? ಯಾವ ರೀತಿ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ ಹತ್ರ ಭತ್ತ ಬೆಳೆ ಕೃಷಿ ಎಲ್ಲ ಜಾಸ್ತಿ ಇರ್ಬೋದು, ಆಯ್ತಾ? ಬಟ್ ನಮ್ಮ ಹತ್ರ ಪೆಟ್ರೋಲಿಯಂ ಕಮ್ಮಿ ಇದೆ, ಬೇರೆ ದೇಶದಿಂದ ತರಿಸ್ಕೊಳ್ತೀವಿ. ಎಲ್ಲಿಂದ? ಈ ಸೌದಿ ಅರೇಬಿಯಾ ಈ ಕಡೆ ಸೈಡಿಂದ ತರಿಸ್ಕೊಳ್ತೀವಿ ಅಂತ ಅನ್ಕೋಣ. ಈಗ ಅಮೆರಿಕ ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ಟೆಕ್ನಾಲಜಿ ಏನೆಲ್ಲ ಯೂಸ್ ಮಾಡ್ತೀವಲ್ವಾ? ಸೊ ಆ ಕಡೆವೆಲ್ಲ ಈ ಮೈಕ್ರೋಸಾಫ್ಟ್ ಅವು ಇವೆಲ್ಲ ಏನೇನು ಯೂಸ್ ಮಾಡ್ತೀವಲ್ವ, ಸೊ ಅಮೆರಿಕ ಫೇಸ್ಬುಕ್ ಇದೆಲ್ಲ ಅಲ್ಲಿನವಲ್ವಾ? ಸೊ ಅಲ್ಲಿ ನಾವೇನ್ ಮಾಡ್ತೇವೆ, ಟೆಕ್ನಾಲಜಿನ ತಗೊಳ್ಕೊಳ್ತಾ ಇದೀವಿ. ಆಮೇಲೆ ಜಪಾನ್ ಟೆಕ್ನಾಲಜಿನ ಸ್ವಲ್ಪ ತರಿಸ್ಕೊಳ್ತೀವಿ. ಆಮೇಲೆ ನಮ್ಮ ಹತ್ರ ಇರುವಂತ ಒಳ್ಳೊಳ್ಳೆ ಬೆಳೆಗಳನ್ನ ಏನ್ ಮಾಡ್ತೀವಿ ನಾವು, ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗೆಲ್ಲ ಬೇರೆ ಅಪ್ಗ್ರೇಡ್ ಆಗಿದೆ, ಎಕ್ಸ್ಪೋರ್ಟ್ ಮಾಡ್ತೀವಿ. ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಈ ಕಾನ್ಸೆಪ್ಟ್ ಅಂತಂತಂದ್ರೆ, ಬೇಸಿಕ್ ಆಗಿ ನಮ್ಮ ಸುತ್ತಮುತ್ತ ಇರುವಂತ ದೇಶಗಳು, ಯಾವುದೇ ದೇಶಗಳಾಗ್ಲಿ, ಮೋರ್ ದ್ಯಾನ್ 200, ಆಯ್ತಾ, ಇನ್ನೂರಕ್ಕಿಂತ ಹೆಚ್ಚಿಗೆ ದೇಶಗಳಿದೆ ಈಗ ಎಕ್ಸಿಸ್ಟೆನ್ಸ್ ಅಲ್ಲಿ. ಅಂತಂದ್ರೆ ಇಡೀ ನಮ್ಮ ಪ್ರಪಂಚದಲ್ಲಿ 200ಕ್ಕಿಂತ ಹೆಚ್ಚಿಗೆ ದೇಶಗಳಿದೆ, ಆಯ್ತಾ? ಸೊ ನಮ್ದು ಒಂದು ಅದ್ರಲ್ಲಿ ದೇಶ. ಸೊ ನಮ್ದು ಒಂದು ದೇಶನ ಒಬ್ರು ಮೆಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಸಿಟಿಜನ್ಶಿಪ್ ಅಂತ ನಮ್ಗೆ ಏನ್ ಕಾರ್ಡ್ ಕೊಡ್ತಾರಲ್ವಾ, ಆತರ ನಮ್ ದೇಶಕ್ಕೂ ಕೂಡ ಒಂದು ಮೆಂಬರ್ಶಿಪ್ ಅಂತ ಕೊಟ್ಟು ಒಂದು ನ್ಯಾಷನಾಲಿಟಿ ಅಂತ ಕೊಡ್ತಾರೆ. ಸೊ ನೀನು ಒಂದು ನೇಷನ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದೀವಿ ಅಂತ. ಯಾರು ಮಾಡ್ತಾರೆ ಇದನ್ನೆಲ್ಲ? ಯುನೈಟೆಡ್ ನೇಷನ್ ಅನ್ನೋಂಥದ್ದು ಏನಿದೆ, ಸೊ ಒಂದು ಓವರ್ ಆಲ್ ವಿಶ್ವಸಂಸ್ಥೆ ಅಂತ ಕೇಳಿರ್ತೀರ, ಎಲ್ಲ ಒಂದು ಬಾಡಿ ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡುತ್ತೆ. ಈಗ ಇಂಟರ್ನ್ಯಾಷನಲ್ ಲಾ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಏನ್ ಮಾತಾಡ್ತಾ ಇದೆ ಅಂತಂತಂದ್ರೆ, ನಮ್ಮ ದೇಶದ ಬಾರ್ಡರ್ಗಿಂತ ಹೊರಗಡೆ ಏನಾದ್ರೂ ವ್ಯವಹಾರಗಳಿದ್ದಲ್ಲಿ, ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಇದೆಲ್ಲ ಸಮುದ್ರ ಇದೆ ಅಲ್ವಾ? ಬಾಟಮ್ ಅಲ್ಲೂ ಸಮುದ್ರ ಇದೆ, ನಮ್ಮ ದೇಶದ ಮ್ಯಾಪ್ ಈ ಕಡೆನೂ ಕೂಡ ಸಮುದ್ರ ಇದೆ. ಓಕೆ, ಸೊ ಈ ರೀತಿ ಕಾನ್ಸೆಪ್ಟ್ ಇದ್ದಾಗ, ಸೊ ಈಗ ಜಲದಲ್ಲಿ ಅಂತಂದ್ರೆ ನೀರಿನಲ್ಲಿ, ವಾಟರ್ ನಲ್ಲಿ ಅಥವಾ ಸಮುದ್ರದಲ್ಲಿ, ಸಿ ಅಲ್ಲಿ, ಅಲ್ಲಿ ಏನಾದ್ರೂ ಕಾನ್ಫ್ಲಿಕ್ಟ್ ಗಳು ಕ್ಲಿಯರ್ ಆದಾಗ, ಈ ಕಡೆ ಇಂಡಿಯಾ ಬಾರ್ಡ್ರು ಅಲ್ಲ, ಈ ಕಡೆ ಸೌದಿ ಅರೇಬಿಯಾ ಬಾರ್ಡ್ರು ಅಲ್ಲ, ಈ ಕಡೆ ಆಫ್ರಿಕಾ ಬಾರ್ಡ್ರು ಅಲ್ಲ. ಸೊ ಯಾವ ಬಾರ್ಡ್ರಿಗೆ ಅಂತೇಳಿ ಬರ್ಬೇಕಿದು ಕನ್ಸಿಡರೇಷನ್ ಬರುತ್ತೆ, ಯಾವ ಲಾಸ್ ಗಳ ಮೇಲೆ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಪಾಯಿಂಟ್ ಏನಾದ್ರೂ ಬಂದಾಗ, ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂತಂದ್ರೆ, ಇಂಟರ್ನ್ಯಾಷನಲ್ ಲಾನ ಕನ್ಸಿಡರ್ ಮಾಡ್ತಾರೆ. ನ್ಯಾಷನಲ್ ಲಾ ಎಲ್ಲಿ ಕನ್ಸಿಡರ್ ಆಗುತ್ತೆ? ನ್ಯಾಷನಲ್ ಲಾ ನಮ್ಮ ಟೆರಿಟರಿಗೆ ಮಾತ್ರ. ಈಗ ನಮ್ಮ ಹತ್ರ BNS ಇದೆ, ಆಯ್ತಾ? BNSS ಇದೆ, CRPC ಇದೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇದೆ, ಸುಮಾರು ಆಕ್ಟ್ ಗಳಿದೆ, 1200ಕ್ಕಿಂತ ಜಾಸ್ತಿ ಕಾನೂನುಗಳಿದೆ. ಅದನ್ನ ಎಲ್ಲಾ ಕಡೆ ಅಪ್ಲಿಕೇಬಲ್ ಮಾಡಕ್ಕಾಗುತ್ತಾ? ಇಲ್ಲ. ಅದು ನಮ್ ದೇಶಕ್ಕೆ ಮಾತ್ರ ಸೀಮಿತ ಅಷ್ಟೇ, ಆಯ್ತಾ? ಸೊ ಅದೇ ನಮ್ ದೇಶದಿಂದ ಹೊರಗಡೆ ಏನಾದ್ರೂ ಆಗ್ತಾ ಇದೆ ಅಂತಂತಂದ್ರೆ, ಅದು ಮೇ ಬಿ ವಾಟರ್ ಅಲ್ಲಿ ಆಗಿರ್ಬೋದು, ಅಥವಾ ಇಲ್ಲಿಂದ ಹಾರಿ ಬೇರೆ ಕಡೆ ಹೋಗುವಂತ ಫ್ಲೈಟ್ಸ್ ಗಳಾದ್ರೂ ಆಗಿರ್ಬೋದು. ಅಲ್ಲಿ ಏರ್ ಮೇಲೆ ಲಾಸ್ ಗಳು ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, ನಮ್ಮ ದೇಶದ ಮೇಲೆ ಯಾವ್ದಾದ್ರು ಬೇರೆ ದೇಶದ ಒಂದು ಫ್ಲೈಟ್ ಹಾರ್ಬಿಟ್ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದೆ. ಸೊ ಆ ಟೈಮಲ್ಲಿ ಅದೇನಾದ್ರೂ ಕ್ರೈಮ್ ಮಾಡಿದಾಗ ಯಾವ ತರ ಕ್ಯಾಚ್ ಮಾಡುವಂಥದ್ದು, ಅಥವಾ ನಮ್ಮ ದೇಶದಲ್ಲಿ ಯಾರೋ ಕ್ರೈಮ್ ಮಾಡಿ ಬೇರೆ ದೇಶಕ್ಕೆ ಹೋಗಿದ್ದಾನೆ, ಉದಾಹರಣೆ ವಿಜಯ್ ಮಲ್ಯ, ಆಯ್ತಾ? ಈ ತರ ಪರ್ಸನ್ಸ್ ಗಳು ಕ್ರೈಮ್ ಮಾಡಿ ಬೇರೆ ದೇಶಕ್ಕೆ, ಕ್ರೈಮ್ ಅಂತಂದ್ರೆ ಅವರೆಲ್ಲ ಮನಿ ಸಾಲ ಈ ತರ ಎಲ್ಲ ಮಾಡಿ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಸೊ ಅವಾಗ ಅವ್ರನ್ನ ವಾಪಸ್ ತರಬೇಕಾದ್ರೆ ಹಾಗೆ ಹೋಗಿ ಅವ್ರನ್ನ ಇಟ್ಕೊಂಡ್ ಬರಕ್ ಆಗಲ್ಲ. ಸೊ ಅಲ್ಲಿನ ಲಾಸ್ ಗಳನ್ನ ಫಾಲೋ ಮಾಡ್ಬೇಕು, ಮಿಡ್ಲ್ ಅಲ್ಲಿ ಇಂಟರ್ನ್ಯಾಷನಲ್ ಲಾಸ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಈ ತರ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಕಲಿಯುವಂತ ಸಬ್ಜೆಕ್ಟ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಅಂತಂದ್ರೆ, ನೀವು ಒಂದು ಫಿಕ್ಸ್ ಆಗ್ಬಿಡಿ, ಈಗ ನೀವು ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ತರ ಅಲ್ಲ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂತ ಏನ್ ಕರಿತೀವಲ್ಲ, ಅದನ್ನ ಅಸ್ಯೂಮ್ಷನ್ ಅಲ್ಲಿ ಇಟ್ಕೊಂಡು ಹೋಗಿ. ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು, ಕನ್ನಡ ಮೀಡಿಯಂ ಅವರಿಗೆ ಹೇಳ್ಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನಿನ ಬಗ್ಗೆ ಮಾತಾಡ್ತಾ ಇದೆ. ಸೊ ಈಗ ಇದ್ರದ್ದು KSLU ಪ್ರಕಾರ ಸಿಲೆಬಸ್ ಏನ್ ಕೊಟ್ಟಿದ್ದಾರೆ ಅಂತ ಈಚ್ ಅಂಡ್ ಎವ್ರಿ ಸಿಲೆಬಸ್ ನ ಟಾಪಿಕ್ ನ ನಾವು ಡಿಸ್ಕಸ್ ಮಾಡೋಣ. ನಾನು 5 ಯೂನಿಟ್ ನ ಡಿಸ್ಕಸ್ ಮಾಡ್ಬಿಡ್ತೇನೆ, ಆಯ್ತಾ? 1 ಯೂನಿಟ್ ಬಿಡದ ಹಾಗೆ 5 ಯೂನಿಟ್ ನ ಡಿಸ್ಕಸ್ ಮಾಡ್ತೇನೆ. ಸೊ ಇದೊಂದು 5 ಯೂನಿಟ್ ನೀವು ನೋಡಿದ್ರೆ, ಹೆಚ್ಚು ಕಮ್ಮಿ ಆ ಯೂನಿಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಈಗೆಲ್ಲ ನಿಮ್ ಬಂಡ್ ರೂಢಿ ಆಗಿರುತ್ತೆ, ಆಯ್ತಾ? ಸೊ ನಾನು ಏನಾದ್ರೂ ಬರ್ತೀನಿ ಅನ್ನುವಂತ ಒಂದು ಬಂಡ್ ರೂಢಿ ಆಗಿರುತ್ತೆ, ಸಾಕಾಗುತ್ತೆ ನಿಮ್ಗೆ. ಸೊ ಒಂದು ಜನರಲ್ ಐಡಿಯಾ ಅಂತ ನಾನು ಪ್ರತಿ ಕಾನ್ಸೆಪ್ಟ್ ಬಗ್ಗೆ ಕೊಟ್ಬಿಡ್ತೇನೆ. ಸೊ ಆಲ್ವೇಸ್ ಯೂನಿಟ್ ನಂಬರ್ 1 ಏನಿರುತ್ತೆ ಎಲ್ರಿಗೂ ಗೊತ್ತಿರುವಂತದ್ದು. ಆಲ್ವೇಸ್ ಯೂನಿಟ್ ನಂಬರ್ 1 ಏನಿರುತ್ತೆ ಅಂತಂದ್ರೆ, ಅದರ ಸಬ್ಜೆಕ್ಟ್ ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡಿರ್ತಾರೆ, ನೇಚರ್ ಬಗ್ಗೆ ಮಾತಾಡಿರ್ತಾರೆ. ಸೊ ಅದೇ ಇಲ್ಲಿ ನೇಚರು, ಅದ್ರದ್ದು ಸ್ವರೂಪ ಏನು, ಪ್ರಕೃತಿ ಏನು ಅಂತ ಒಂದ್ ಸ್ವಲ್ಪ ತಿಳ್ಕೊಳ್ಬೇಕು. ನಾನು ಆಲ್ರೆಡಿ ಹೇಳಿದೆ, ನಮ್ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ದೇಶದಿಂದ ದೇಶ ವಿದೇಶಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಾಗುವಂತ ವಾಟರ್ ನಲ್ಲಿ, ಏರ್ ನಲ್ಲಿ ಅಥವಾ ಬಾರ್ಡರ್ಸ್ ಗಳಲ್ಲಿ ಆಗುವಂತ ವಿಷಯಗಳನ್ನ ಡಿಸ್ಕಸ್ ಮಾಡುತ್ತೆ. ಡೆಫಿನೇಷನ್ ಅಂತ ಇದೆ, ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್. ಇಬ್ರಕ್ಕಿಂತ ಜಾಸ್ತಿ ಜನ ಸ್ವಲ್ಪ ಡೆಫಿನೇಷನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂದ್ರೆ ಏನು ಅಂತೇಳಿ, ಆ ಡೆಫಿನೇಷನ್ಸ್ ಗಳು ತುಂಬಾ ಕ್ಲಿಯರ್ ಆಗಿರುತ್ತೆ ಅಷ್ಟೇ. ದೇಶಗಳ ನಡುವೆ ನಡೆಯುವಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ದೇಶಗಳ ನಡುವೆ ನಡೆಯುವಂತಹ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್,
ಆಮೇಲೆ ಪಾಲಿಸೀಸ್ಗಳು, ಈ ತರ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ, ನಾನು ತುಂಬಾ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಆರಾಮಾಗಿ ಹೇಳಿದೀನಿ, ತಲೆ ಕೆಡ್ಸ್ಕೊಳ್ಳೋ ವಿಷಯ ಇಲ್ಲ. ಆರಿಜಿನ್ ಮತ್ತೆ ಬೇಸಿಸ್ ಅಂತ ಇದೆ. ಇದು ಎಲ್ಲಿಂದ ಮೂಲ ಏನು, ಇದ್ರದ್ದು ಆಧಾರ ಏನು, ಇದು ಎಲ್ಲಿಂದ ಬಂತು ಅಂತಂದ್ರೆ ಇಂಟರ್ನ್ಯಾಷನಲ್ ಅನ್ನೋದು ಹುಟ್ಟಿದ್ ಎಲ್ಲಿಂದ ಅಂತಂದ್ರೆ ಯುನೈಟೆಡ್ ನೇಷನ್ ಅಂತ ಇದೆ. ಇದ್ರ ಕಾನ್ಸೆಪ್ಟ್ ಯಾಕೆ ಸ್ಟಾರ್ಟ್ ಆಯ್ತು ಗೊತ್ತಾ? ವರ್ಲ್ಡ್ ವಾರ್ ಶುರು ಆಯ್ತು, ವರ್ಲ್ಡ್ ವಾರ್ 1 ಆಯ್ತು, ವರ್ಲ್ಡ್ ವಾರ್ 2 ಆಯ್ತು. ಆ ಟೈಮಲ್ಲಿ ಯಾವ ದೇಶ ಯಾರ ಹತ್ರನು ಯಾರ ಮಾತು ಕೇಳ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಎಲ್ಲಾ ದೇಶಗಳು ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ವು. ಆಯ್ತು, ನಾವೆಲ್ಲರೂ ಕೂಡ ಒಂದು ಫೋರಂ ನ ರೆಡಿ ಮಾಡ್ಕೊಳ್ಳೋಣ, ಒಂದು ಟೀಮ್ ನ ಮಾಡ್ಕೊಳ್ಳೋಣ, ಎಲ್ಲಾ ದೇಶದವರು ಸಹಕಾರ ನೀಡುವಂತ ಒಂದೊಂದು ಟೀಮ್ಗಳು ಮಾಡ್ಕೊಳ್ಳೋಣ. ನಾವೆಲ್ಲ ಜಗಳ ಆಡ್ಕೊಂಡಿದ್ಬಿಟ್ರೆ ಸುಮ್ನೆ ಲಾಸ್ ಆಗುತ್ತೆ, ನಮ್ ದೇಶದಲ್ಲಿ ಇರುವಂತ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಬೇಸ್ ಮೇಲೆ ಸ್ಟಾರ್ಟ್ ಆಯ್ತು. ಆಮೇಲೆ ಇವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಲಾಸ್ ಗಳನ್ನ ಮಾಡ್ತಾ ಬಂದ್ರು. ಆಮೇಲೆ ಇಲ್ಲಿ ಯುನೈಟೆಡ್ ನೇಷನ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ 5th ಯೂನಿಟ್ ಅಲ್ಲಿ, ನಾನು ಹೇಳ್ತೇನೆ. ಅದ್ರಲ್ಲಿ ಇವರೆಲ್ಲ ಅಸೆಂಬ್ಲೀಸ್ ಗಳನ್ನ ಮಾಡ್ಕೊಂಡ್ರು, ಎಲೆಕ್ಷನ್ಸ್ ಗಳನ್ನ ಮಾಡ್ಕೊಂಡ್ರು, ವೋಟಿಂಗ್ ಮಾಡ್ಕೊಂಡ್ರು. ಅಲ್ಲೂ ಕೂಡ ಬಿಲ್ ಗಳನ್ನ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸಂಸತ್ತು ಮತ್ತೆ ನಮ್ಮ ಈ ಅಸೆಂಬ್ಲಿಯಲ್ಲಿ ಏನ್ ಮಾಡ್ತೀವಲ್ವಾ, ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿ ಎಲ್ಲಿ ನಾವು ಯಾವ ರೀತಿ ಸ್ಟೇಟ್ ಸೆಂಟ್ರಲ್ ನೋಡ್ತೀವಿ, ಆ ತರ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾನೂನುಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೇ ಆರಿಜಿನ್ ಮತ್ತೆ ಆಧಾರ ಅಂತ ಹೇಳುತ್ತೆ. ಆಮೇಲೆ ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತಿದೆ ಅಂತ. ಈ ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಲಾದಲ್ಲಿ ಎಲ್ಲಿನ ಸೋರ್ಸಸ್ ಗಳನ್ನ ಯಾವ ಆಧಾರದ ಮೇಲೆ ನಡೆಸ್ತಾರೆ ಅಂತ. ಈ ಉದಾಹರಣೆಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಯುನೈಟೆಡ್ ನೇಷನ್ ಮಾಡಿರುವಂತಹದ್ದು, ಅಥವಾ ಕನ್ವೆನ್ಷನ್ಸ್ ಗಳು ಅಂತ ಬರುತ್ತೆ, ಕನ್ವೆನ್ಷನ್ಸ್ ಗಳು, ಅಥವಾ ಮೀಟಿಂಗ್ಸ್ ಗಳು, ಫೋರಮ್ಸ್ ಗಳು, ಲಾಸ್ ಗಳು, ಆಯ್ತಾ, ಇಲ್ಲಾಂದ್ರೆ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಗಳು, ಈ ತರ ಸೋರ್ಸಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ರಿಲೇಶನ್ಶಿಪ್ ಬಿಟ್ವೀನ್ ಮುನ್ಸಿಪಲ್ ಇಂಟರ್ನ್ಯಾಷನಲ್ ಲಾ ಅಂತಿದೆ. ಸೊ ಇಟ್ಸ್ ವೆರಿ ಕ್ಲಿಯರ್, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮುನ್ಸಿಪಲ್ ಲಾ ಅನ್ನುವಂಥದ್ದು ಏನಿದೆ, ಮುನ್ಸಿಪಲ್ ಅಂತಂದ್ರೆ ಲೋಕಲ್ ಲಾ ಅಂತ ಅನ್ಕೊಳ್ಳಿ. ಇಲ್ಲಿ ಲೋಕಲ್ ಲಾ ಅಂದ್ರೆ ಯಾವ್ದಾಗುತ್ತೆ ಹೇಳಿ? ಲೋಕಲ್ ಲಾ ಅಂತಂದ್ರೆ ನಮ್ಮ ಇಂಡಿಯಾ ಲಾ ಏನಿದೆ ಇದನ್ನ ಮುನ್ಸಿಪಲ್ ಲಾ ಅಂತ ಕರಿತೀವಿ. ಅದಂಶನಿಗೆ ಹೇಳ್ತಾ ಇದ್ದೀನಿ, ನಮ್ಮ ಇಂಡಿಯಾ ಲಾ ಏನಿದೆ ಮುನ್ಸಿಪಲ್ ಲಾ ಆಗುತ್ತೆ, ಲೋಕಲ್ ಲಾಸ್ ಆಗುತ್ತೆ. ಅದೇ ಪಕ್ಕದಲ್ಲಿರೋ ಪಾಕಿಸ್ತಾನ, ಆ ಕಡೆ ಈ ಕಡೆ ಚೈನಾ, ಶ್ರೀಲಂಕಾ, ಎಲ್ಲಾ ದೇಶಗಳದ್ದು ಅವ್ರವ್ರದೇ ಲೋಕಲ್ ಲಾ ಅಂತಾನೆ ಕರಿತೀವಿ, ಮುನ್ಸಿಪಲ್ ಲಾ. ಅದೇ ಏನಾದರೂ ಆಯ್ತಾ, ಇದು ಎಲ್ಲಾ ದೇಶಗಳಿಗೆ ಸಂಬಂಧಪಟ್ಟಂಗೆ ಒಂದು ಲಾ ತಂದ್ರೆ ಅದನ್ನ ನಾವು ಇಂಟರ್ನ್ಯಾಷನಲ್ ಲಾ ಅಂತ ಕರಿತೀವಿ. ಅರ್ಥ ಮಾಡ್ಸಕ್ ಹೇಳ್ತಾ ಇದೀನಿ ಅಷ್ಟೇ, ಇದು ಡೀಪ್ ಕಾನ್ಸೆಪ್ಟ್ ಆಯ್ತಾ. ಸೊ ಇದನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ, ಏನ್ ರಿಲೇಶನ್ಶಿಪ್ ಇದೆ, ಲೋಕಲ್ ಲಾಸ್ ಮತ್ತೆ ನಮ್ಮ ದೇಶದ ಲಾಸ್ಗಳು, ಇಂಟರ್ನ್ಯಾಷನಲ್ ಲಾಸ್ಗಳು ಕಾನ್ಫ್ಲಿಕ್ಟ್ ಬಿದ್ದಾಗ ಯಾವ ತರ ಸಾಲ್ವ್ ಮಾಡ್ತೀವಿ, ಈ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಆಮೇಲೆ ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತಿದೆ. ಇಂಟರ್ನ್ಯಾಷನಲ್ ಲಾದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಕಲಿತೀವಿ ಅಂತ ಇದೆ. ಇಂಟರ್ನ್ಯಾಷನಲ್ ಲಾ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಆದ್ರೆ ಇದರಲ್ಲೇ ಸಮ್ ಟಾಪಿಕ್ಸ್ ಗಳಿರುತ್ತೆ. ಸೊ ಆ ವಿಷಯಗಳನ್ನ ಕಲಿತೀರಾ. ಐ ಹೋಪ್ ನಿಮ್ಗೆ ಯೂನಿಟ್ 1 ಒಂದು ಐಡಿಯಾ ಸಿಕ್ಕಿದೆ ಏನೇನಿದೆ ಯೂನಿಟ್ 1 ಅಲ್ಲಿ ಅಂತ. ಸೊ ಅದೇ ತರ ನೀವು ಯೂನಿಟ್ 2 ಏನಾದ್ರು ಜಂಪ್ ಆದ್ರೆ ಏನಿದೆ ಯೂನಿಟ್ 2 ದಲ್ಲಿ? ಯೂನಿಟ್ 2 ದಲ್ಲಿ ಇರುವಂತಹ ವಿಷಯಗಳು ಏನು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಸ್ಟೇಟ್ ಆಸ್ ಎ ಸಬ್ಜೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಲಾ ಸಬ್ಜೆಕ್ಟ್ ಅಂತ ಲಾಸ್ಟ್ ಟೈಮ್ ಏನ್ ಇಂಟ್ರೊಡಕ್ಷನ್ ನೋಡಿದ್ರಿ ಯೂನಿಟ್ 1 ಅಲ್ಲಿ, ಅದ್ರಲ್ಲೇ ಹೇಳ್ತಾ ಇದೆ ಸ್ಟೇಟ್ ಅಂತಂದ್ರೆ ಏನು, ರಾಜ್ಯ ಒಂದು ಇಂಟರ್ನ್ಯಾಷನಲ್ ಲಾನ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ಟೇಟ್ ನ ಆಸ್ ಎ ಜನರಲ್ ಆಗಿ ಯಾವ ತರ ನೋಡ್ತೀರಾ ಅಂತ. ಆಮೇಲೆ ರೆಕಗ್ನೈಸೇಷನ್ ಅಂತ ಬರುತ್ತೆ, ಗುರುತಿಸುವಿಕೆ ಕಾನ್ಸೆಪ್ಟ್ ಬರುತ್ತೆ. ಇದು ಎಂತ ಕಾನ್ಸೆಪ್ಟ್ ಅಂತಂದ್ರೆ, ಈಗ ನಮ್ ದೇಶ ಇದೆ, ನಮ್ ದೇಶನ ಇದು ಒಂದು ದೇಶ ಅಂತ ರೆಕಗ್ನೈಸ್ ಮಾಡ್ಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಏನ್ ಸರ್ ಇದು ಯಾವ ತರ ಅದೇ ರೆಕಗ್ನೈಸ್ ಮಾಡೋದು ಅಂತ ಹೇಳ್ತೀರಾ ಆಯ್ತಾ. ಸೊ ನಾನು ಒಂದು ಕಾನ್ಸೆಪ್ಟ್ ಹೇಳ್ತೇನೆ. ಈಗ ನಮ್ ದೇಶನ ಫಸ್ಟ್ ಗೆ ಬ್ರಿಟಿಷರು ಆಳ್ತಾ ಇದ್ರು ಆಯ್ತಾ. ಬ್ರಿಟಿಷ್ ಆಳ್ತಾ ಇರೋದಕ್ಕೆ ಇದೊಂದು ದೇಶ ಅಂತ ರೆಕಗ್ನೈಸ್ ಮಾಡಕ್ಕೆ ಬಿಟ್ಟಿರ್ಲಿಲ್ಲ ಅವರು. ಬ್ರಿಟಿಷರು ಏನೋ ಅವ್ರದೇ ಒಂದು ದೇಶ, ಅವ್ರ ಅಂಡರ್ ನಾವೆಲ್ಲ ಇದ್ದೀವಿ ಅಂತ. ಸೊ ಇಲ್ಲಿ ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಸೊ ಈಗ ಏನಾಗಿದೆ ಅಂತಂದ್ರೆ, ನಾವು ಯಾರು ಕೂಡ ಸವರ್ನಿಟಿ ಕಂಟ್ರಿ ಆಗಿರೋದ್ರಿಂದ ಅಂತ ಸಾರ್ವಭೌಮತ್ವ ನಮ್ಮಲ್ಲಿ ಇರೋದ್ರಿಂದ ನಾವ್ ಯಾರ ಮಾತು ಕೇಳಲ್ಲ, ನಾವು ಡಿಸಿಷನ್ ನಮ್ ದೇಶದ ನಾವೇ ತಗೊಳ್ತೀವಿ, ನಮ್ ದೇಶದ ಗೌರವ ನಮ್ ಜೊತೆ ಇದೆ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ರೆಕಗ್ನೈಸ್ ಮಾಡುವಂತ ಒಂದು ಅಧಿಕಾರನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾರು ಕುಂತಿರ್ತಾರೆ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇದು ನಾವು ರೆಕಗ್ನೈಸೇಷನ್ ಅಂತ ಕರಿತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದೆ ಕಾನ್ಸೆಪ್ಟ್. ಆಮೇಲೆ ಸ್ಟೇಟ್ ಟೆರಿಟೋರಿಯಲ್ ಸವರ್ನಿಟಿ ಅಂತ ಇದೆ. ಅದೇ ನಾ ಹೇಳಿದ್ನಲ್ಲ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಸಾರ್ವಭೌಮತ್ವದ ಬಗ್ಗೆ ಮಾತಾಡಿದೆ. ಮೊದಲನೇದು ಸಾರ್ವಭೌಮತ್ವ ಅಂದ್ರೆ ಏನು, ಸವರ್ನಿಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸಾರ್ವಭೌಮತ್ವ ಅಂತಂದ್ರೆ ಯಾವ ದೇಶ ಬೇರೆ ಯಾವುದೇ ಒಂದು ದೇಶದ ಪ್ರೆಷರ್ ಅಲ್ಲಿ ಇಲ್ಲದೆ ಇರುವಂತದ್ದು, ಬೇರೆ ಯಾವುದೇ ಒಂದು ದೇಶದ ಆಡಳಿತದಲ್ಲಿ ಇಲ್ಲದೆ ಇರುವಂತದ್ದು, ತನ್ನ ಸ್ವಂತ ಡಿಸಿಷನ್ಸ್ ಗಳನ್ನ ಸ್ವಂತವಾಗಿ ತೆಗೆದುಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಯಾವ ದೇಶ ಹೊಂದಿದೆ ಅದನ್ನು ನಾವು ಸವರ್ನಿಟಿ ಅಂತ ಕರಿತೀವಿ. ಇಟ್ಸ್ ಅನ್ ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇರುವಂತ ಮೀನಿಂಗು. ಡೆಫಿನೇಷನ್ ವೈಸ್ ಹೋಗ್ಬಿಟ್ಟು ರಟ್ಟ ಹೊಡೆದ್ಬಿಟ್ಟು ಅವೆಲ್ಲ ಇಲ್ಲ. ನೀವು ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಸವರ್ನಿಟಿ ಅಂದ್ರೆ ಅದು ಆಯ್ತಾ. ಈ ಸವರ್ನಿಟಿಯಲ್ಲಿ ಟೆರಿಟೋರಿಯಲ್ ಇಲ್ಲಿ ಯಾವ ತರ ಸವರ್ನಿಟಿನ ಮೇಂಟೈನ್ ಮಾಡ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಏನಿದೆಯಲ್ಲ ಯೂನಿಟ್ ನಂಬರ್ 2 ದಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಹೋಪ್ಫುಲಿ ಯೂನಿಟ್ ನಂಬರ್ 3 ಅಂತ ನೀವೇನಾದ್ರೂ ಎಂಟ್ರಿ ಕೊಟ್ರಿ ಅಂತ ಅನ್ಕೊಳ್ಳಿ. ಅದು ಯೂನಿಟ್ ನಂಬರ್ 3 ಅಲ್ಲಿ ನೀವೇನಾದ್ರೂ ಎಂಟ್ರಿ ಕೊಟ್ರೆ ಸ್ಟೇಟ್ ಜುಡಿಕ್ಷನ್ ಬಗ್ಗೆ ಮಾತಾಡಿದೆ. ಸ್ಟೇಟ್ ಜೂರಿಡಿಕ್ಷನ್ ಅಂತಂದ್ರೆ ಏನು ಅಂತಂದ್ರೆ, ಇಲ್ಲಿ ಸ್ಟೇಟ್ ಮೀನ್ಸ್ ರಾಜ್ಯ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ ಅಲ್ಲ. ಇಲ್ಲಿ ಸ್ಟೇಟ್ ಅಂತ ಏನಾದ್ರು ಬರ್ತಾ ಇದೆ, ಸ್ಟೇಟ್ ರೆಕಗ್ನಿಷನ್ ಅಂತ ಏನಾದ್ರು ಬರ್ತಾ ಇದೆ ಅಂತಂದ್ರೆ ಅಸಂಪ್ಷನ್ ಹೋಗ್ಬೇಕು. ಅಲ್ಲಿ ಮಾತಾಡ್ತಾ ಇರೋದು ನಮ್ಮ ಇಂಡಿಯಾ ಬಗ್ಗೆ,
ಓಲ್ ಇಂಡಿಯಾ ಬಗ್ಗೆ ಅಂತಂದ್ರೆ ಸ್ಟೇಟ್ ಮೀನ್ಸ್ ಇಲ್ಲಿ ಇಂಪ್ಲಾಯ್ಡ್ಲಿ ದೇಶ, ಸ್ಟೇಟ್ ಮೀನ್ಸ್ ಇಟ್ ಇಂಪ್ಲಾಯ್ಡ್ಲಿ ನೇಷನ್ ಅಂತ ಕರೀತಾರೆ ಆಯ್ತಾ. ಇಲ್ಲಿ ಸ್ಟೇಟ್ ಅಂತಂತಂದ್ರೆ ರಾಜ್ಯ ಅಲ್ಲ, ಅದು ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕ್ಲಾರಿಟಿ ಇರಲಿ. ಸೊ ಇದನ್ನ ನಾವು ಸ್ಟೇಟ್ ಅಂತೇಳಿ ಕರಿತೀವಿ. ಅದಾದ್ಮೇಲೆ ಲಾ ಆಫ್ ದ ಸಿ ಅಂತ ಇದೆ ಆಯ್ತಾ. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಪಕ್ಕದಲ್ಲಿ ಅರಬ್ಬಿ ಸಮುದ್ರ ಇದೆ, ಹಿಂದೂ ಮಹಾಸಾಗರ ಇದೆ, ಬಂಗಾಳ ಕೊಲ್ಲಿ ಇದೆ ಆಯ್ತಾ. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ಸೊ ಈ ಸಿ ಅಲ್ಲಿ ಯಾವ ರೀತಿ ಲಾಸ್ ಗಳು ಮೇಂಟೈನ್ ಆಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ನ ಯೂನಿಟ್ ನಂಬರ್ 3 ಅಲ್ಲಿ ಕಲಿತೀರಾ. ಆಮೇಲೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಕಲಿತೀರಾ. ಸೊ ಇಲ್ಲಿ ಏನು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಹೇಳ್ತಾ ಇದೆ ಅಂತಂದ್ರೆ, ಈಗ ನಮ್ಮ ದೇಶನ ಒಂದು ಮೆಂಬರ್ ಅಂತ ಹೇಳ್ಬಿಟ್ಟಿದೆ, ಯುನೈಟೆಡ್ ನೇಷನ್ ಹೇಳ್ಬಿಟ್ಟಿದೆ ಅಂತ ಅನ್ಕೋಣ. ಓಕೆ, ನೀನು ಒಬ್ಬ ಮೆಂಬರ್, ನೀನು ವೋಟ್ ಮಾಡ್ಬೋದು ನಮ್ಮಲ್ಲಿ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳ್ತಾ ಇದೆ. ಹಾಗಂತೇಳಿ ನಮ್ಮ ದೇಶ ಇಷ್ಟ ಬಂದಂಗೆ ಏನ್ ಬೇಕಾದ್ ತರಿಸ್ಕೊಳ್ಳೋದು, ಬೇಡ ಅಂದಿದ್ದನ್ನ ನಿಲ್ಸೋ ವ್ಯಾಪಾರದಲ್ಲಿ, ಆಮೇಲೆ ನಮ್ಮ ದೇಶ ಸಿಕ್ಕವ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದು ಅಥವಾ ಈ ತರ ಎಲ್ಲ ಕಾನ್ಸೆಪ್ಟ್ ಗಳನ್ನ ಮಾಡುವಾಗಿಲ್ಲ. ನೋಡ್ಕೊಂಡು ಲಿಮಿಟೇಷನ್ಸ್ ಗಳನ್ನ ನೋಡ್ಕೊಂಡು ಅದ್ರದ್ದೇ ಒಂದು ರೆಸ್ಪಾನ್ಸಿಬಿಲಿಟಿ ಡ್ಯೂಟಿ ಪ್ರಕಾರ ಮಾಡ್ಬೇಕು. ಆ ರೆಸ್ಪಾನ್ಸಿಬಿಲಿಟಿಗಳು ಯಾವ ಅಂತ ಹೇಳಿ ಡಿಸ್ಕಸ್ ಮಾಡಿದೀವಿ. ತುಂಬಾ ನೀಟಾಗಿ ಹೇಳಿದೆ ನಾನು. ಪ್ರತಿ ಕಾನ್ಸೆಪ್ಟ್ ಕೂಡ ನಿಮ್ಗೆ ಇಂಟರ್ನ್ಯಾಷನಲ್ ಲಾ ಅನ್ಸೋದೇ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ಫಾರಿನ್ ಅಲ್ಲಿ ಒಂದ್ ಸುಮ್ನೆ ಓಡಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದೀರಾ ಅನ್ನೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆಯ್ತಾ, ಕಂಪ್ಲೀಟ್ ಕ್ಲಾಸ್ ಅಲ್ಲಿ. ಒಂದ್ಸಲ ನೋಡಿ ಅಬ್ಸರ್ವ್ ಮಾಡಿ ಆಯ್ತಾ. ಸೊ ನೆಕ್ಸ್ಟ್ ಇದೆ ಸಕ್ಸೆಷನ್ ಆಫ್ ದ ರೈಟ್ಸ್ ಅಂಡ್ ಒಬ್ಲಿಗೇಷನ್ ಅಂತ ಇದೆ. ಸೊ ಸಕ್ಸೆಷನ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನೀವು ಫ್ಯಾಮಿಲಿ ಲಾದಲ್ಲಿ ಓದಿದ್ದೀರಾ ಆಯ್ತಾ. ಸೊ ಇಲ್ಲಿ ಯಾಕೆ ಇಂಟರ್ಲಿಂಕ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಮೀನ್ ದಟ್ ಏನ್ ಹೇಳ್ತಾ ಇದೆ ಕಾನ್ಸೆಪ್ಟ್ ಅಂತಂದ್ರೆ ಉತ್ತರಾಧಿಕಾರದ ಬಗ್ಗೆ ಹೇಳ್ತಾ ಇದೆ. ಸರ್ ನಮ್ಮ ದೇಶ ಇದೆ ಆಯ್ತಾ, ನಮ್ಮ ದೇಶ ಇದೆ. ಓಕೆ, ಸೊ ಈ ನಮ್ಮ ದೇಶದಲ್ಲಿ ಅಸ್ಯೂಮ್ ಹಾಕಿದೀನಿ ಮ್ಯಾಪ್ ಬಂದಷ್ಟು ಆಯ್ತಾ. ನಮ್ ದೇಶ ಇದೆ, ನಮ್ ದೇಶದಲ್ಲಿ ಈಗ ಅಸ್ಯೂಮ್ ಒಂದು ಅಸಂಪ್ಷನ್ ಹೋಗೋಣ, ಪಾರ್ಟಿ ಮತ್ತೆ ಇದೆಲ್ಲ ಬೇಡ, XYZ ಅನ್ನುವಂತ ಪಾರ್ಟಿ ಇತ್ತು ಅಂತ ಅನ್ಕೋಣ ಆಯ್ತಾ. ಸೊ ಅಸ್ಯೂಮ್ ಬಿಜೆಪಿ ಪಾರ್ಟಿ ಇದೆ ಅಂತ ಅನ್ಕೋಣ, ರನ್ನಿಂಗ್ ಬಿಜೆಪಿ ಪಾರ್ಟಿ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತ ಅನ್ಕೋಣ. ಓಕೆ, ಸೊ ಈಗ ನೆಕ್ಸ್ಟ್ ಗೌರ್ಮೆಂಟ್ ಇದೆಯಲ್ವಾ, ಇನ್ನೊಂದು ಯಾವ್ದೋ ಬೇರೆ ಬರುತ್ತೆ, ಕಾಂಗ್ರೆಸ್ ಬರುತ್ತೆ ಅಂತ ಅನ್ಕೋಣ. ಅದ್ರ ನೆಕ್ಸ್ಟ್ ಗೌರ್ಮೆಂಟ್ ಯಾವ್ದು ಬರುತ್ತೆ, ಆಮ್ ಆದ್ಮಿ ಬರುತ್ತೆ ಅಂತ ಅನ್ಕೋಣ. ಅದ್ರ ನೆಕ್ಸ್ಟ್ ಗೌರ್ಮೆಂಟ್ JDS ಬರುತ್ತೆ, ಮತ್ತೆ ಬಿಜೆಪಿ ಬರುತ್ತೆ, ಮತ್ತೆ ಕಾಂಗ್ರೆಸ್ ಬರುತ್ತೆ, ಮತ್ತೆ ಯಾವ ಪಾರ್ಟಿ ಬರುತ್ತೆ ಅದ್ ಸಂಬಂಧ ಇಲ್ಲ. ನಾನು ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ ಹೋಗ್ತಾ ಇದೀನಿ. ಸೊ ಈಗ ಯಾವ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ ಆ ಪಾರ್ಟಿ ಹತ್ರ ಎಲ್ಲಾ ರೈಟ್ಸ್ ಗಳಿರುತ್ತೆ ಅಂತಂದ್ರೆ ದೇಶ ನಡೆಸುವಂತ ರೈಟ್ಸ್ ಇರುತ್ತೆ, ಮತ್ತೆ ಒಬ್ಲಿಗೇಷನ್ ಮಾಡುವಂತ ರೈಟ್ಸ್ ಗಳಿರುತ್ತೆ. ಹಾಗೆ ಈಗ ಈ ಪಾರ್ಟಿ ಮಾಡಿರುವಂತ ಸಾಲಗಳು, ಈ ಪಾರ್ಟಿ ಇಟ್ಟಿರುವಂತ ಬಜೆಟ್, ಈ ಪಾರ್ಟಿ ಮಾಡಿರುವಂತ ಸ್ಕೀಮ್ಸ್ ಗಳು ತಾನಾಗೆ ನೆಕ್ಸ್ಟ್ ಬರುವಂತ ಪಾರ್ಟಿಗೆ ಟ್ರಾನ್ಸ್ಫರ್ ಗಳಾಗುತ್ತೆ, ಕಾಂಗ್ರೆಸ್ ಪಾರ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಕಾಂಗ್ರೆಸ್ ಏನೇನ್ ವ್ಯವಸ್ಥೆಗಳು ನೋಡ್ಕೊಳ್ಳುತ್ತೆ, ನೆಕ್ಸ್ಟ್ ಇನ್ನೊಂದು ಪಾರ್ಟಿ ಆಮ್ ಆದ್ಮಿ. ನಾನು XYZ ಪಾರ್ಟಿಗಳನ್ನು ಇಲ್ಲಿ ಯಾವ್ದು ಕೂಡ ನಾನು ಮಾಡ್ತಾ ಇಲ್ಲ, ಎಂಫಸೈಸ್ ಮಾಡ್ತಾ ಇಲ್ಲ. ಯಾವ ಪಾರ್ಟಿ ಆದ್ರೆ ನಮ್ಗೇನಿದೆ. ಸೊ ನಮ್ಗೆ ಇಲ್ಲಿ ನಾಲೆಜ್ ಮುಖ್ಯ ಆಯ್ತಾ. ಅರ್ಥ ಮಾಡಿಸ್ಲಿಕ್ಕೆ ನಾನು ಏನ್ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತಾರೆ ಅಂದ್ರೆ ದೇಶನ ಯಾರು ನೋಡ್ಕೊಳ್ತಾ ಇದಾರೆ ಅದರ ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದೆ ಗೌರ್ಮೆಂಟ್ ಅಲ್ಲಿ ಯಾರು ಗೆಲ್ತಾ ಇದ್ರೆ ಅವರೇ ಮುಂದಿನ ಉತ್ತರಾಧಿಕಾರಿ. ಸೊ ಆ ಕಾನ್ಸೆಪ್ಟ್ ವೈಸ್ ಅಲ್ಲಿ ಕಾನ್ಸೆಪ್ಟ್ ಮಾತಾಡ್ತಾ ಇರುತ್ತೆ. ಇದನ್ನ ನಾವು ಸಕ್ಸೆಷನ್ ಅಂತೀವಿ. ಫ್ಯಾಮಿಲಿ ಲಾದಲ್ಲಿ ಅಪ್ಪನ ಆಸ್ತಿ ಮಗನ್ ಬಂದ ಹಾಗೆ ನಮ್ಮ ಅಂತಾರಾಷ್ಟ್ರೀಯ ಕಾನೂನಲ್ಲಿ ದೇಶದ ಜವಾಬ್ದಾರಿಗಳು ಮುಂದಿನ ಪಾರ್ಟಿ ಯಾರಿಗೆ ಬರ್ತಾ ಇದೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಅದನ್ನ ತುಂಬಾ ಸಿಂಪಲ್ ಆಗಿ ಸಕ್ಸೆಷನ್ ಟು ರೈಟ್ಸ್ ಅಂಡ್ ಒಬ್ಲಿಗೇಷನ್ ಅಂತ ಕರಿತೀವಿ. ತುಂಬಾ ಸುಂದರವಾದ ಸಬ್ಜೆಕ್ಟ್ ಇದು. ಪಬ್ಲಿಕ್ ಇಂಟರ್ನ್ಯಾಷನಲ್, ಯಾರ್ಯಾರು ಇಂಟರ್ನ್ಯಾಷನಲ್ ಲಾಯರ್ಸ್ ಗಳಾಗಬೇಕು, ಇಂಟರ್ನ್ಯಾಷನಲ್ ಲೆವೆಲ್ಸ್ ಗಳಲ್ಲಿ ನೋಡ್ಬೇಕು, ಮತ್ತೆ ಇಲ್ಲಿನ ಕ್ಲೈಂಟ್ಸ್ ಗಳು ಸಣ್ಣ ಪುಟ್ಟ ಕ್ಲೈಂಟ್ಸ್ ಗಳೆಲ್ಲ ಲ್ಯಾಕ್ಸ್ ಕ್ರೋರ್ಸ್ ಅಲ್ಲಿ ಪೇ ಮಾಡುವಂತ ಕ್ಲೈಂಟ್ಸ್ ಗಳು. ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಲೋಕಲ್ ಅಲ್ಲೇ ನೀವು ಯೋಚನೆ ಮಾಡಿದಾಗ ಇಂಟರ್ನ್ಯಾಷನಲ್ ಲೆವೆಲ್ ಕ್ಲೈಂಟ್ಸ್ ಗಳು ಬರ್ತಾರೆ. ಡಿಸ್ಪ್ಯೂಟ್ ಗಳಿರುತ್ತೆ. ಸರ್ ಯಾವ ತರ ಡಿಸ್ಪ್ಯೂಟ್ ಗಳಿರುತ್ತೆ ಅಂತ ಹೇಳ್ತೀನಿ ನಾನು. ಈಗ ಮಾಲ್ ಒಳಗಡೆ ಬರ್ಬೇಕಾಗಿತ್ತು, ಯಾರೋ ಒಬ್ಬ ಬೇರೆ ದೇಶದಿಂದ ಕಳ್ಸಿಕೊಟ್ಟಿದ್ದಾನೆ, ಜಪಾನಿಂದ. ಬಟ್ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಮಾಲ್ ಒಳಗಡೆ ಬರ್ಬೇಕಾದ್ರೆ ಇಲ್ಲಿ ಸೀಸ್ ಆಗ್ಬಿಟ್ಟಿದೆ, ಸೆಂಟ್ರಲ್ಲೇ ಸೀಸ್ ಆಗ್ಬಿಟ್ಟಿದೆ. ಸೊ ಈ ಮಾಲ್ ನ ತೆಗೆದುಕೊಂಡು ಹೋಗಿ ಇಂಡಿಯಾದವ್ರು ತಂದಿಟ್ಕೊಂಡಿದ್ದಾರೆ. ಅವಾಗ ಜಪಾನ್ ಏನ್ ಮಾಡ್ತಾನೆ ಅಂತಂದ್ರೆ ಇಂಟರ್ನ್ಯಾಷನಲ್ ಲಾ ಅಂಡರ್ ನಲ್ಲಿ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂಡರ್ ನಲ್ಲಿ ಸರ್ ನೀವು ಕೇಸ್ ಫೈಲ್ ಮಾಡಿ ನನಗೆ ಈ ಮಾಲ್ ನ ಬಿಡಿಸ್ಕೊಡಿ ಅಂತ ಹೇಳ್ತಾನೆ. ಸೊ ಈ ತರ ಕಾನ್ಸೆಪ್ಟ್ ಗಳು, ಕೇಸಸ್ ಗಳು, ಇಂಟರ್ನ್ಯಾಷನಲ್ ಲೆವೆಲ್ ಕೇಸಸ್ ಗಳಿಲ್ಲ ಆಯ್ತಾ. ಸೊ ನೀವು ಯೂನಿಟ್ ನಂಬರ್ 4 ಬರುವ ಯೂನಿಟ್ ನಂಬರ್ 4 ಏನಾದ್ರು ನಾನು ಬರ್ತಾ ಇದೀನಿ ಅಂತಂದ್ರೆ ಸ್ಟೇಟ್ ಅಂಡ್ ಇಂಡಿವಿಜುವಲ್ಸ್ ಬಗ್ಗೆ ಮಾತಾಡ್ತಾ ಇದೆ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದೀನಿ, ಸ್ಟೇಟ್ ಮೀನ್ಸ್ ನೇಷನ್, ನೇಷನ್ ಮೀನ್ಸ್ ರಾಷ್ಟ್ರ, ದೇಶದ ಬಗ್ಗೆ ಮಾತಾಡ್ತಾ ಇದೀವಿ ಆಯ್ತಾ. ಸೊ ಸ್ಟೇಟ್ ಮತ್ತು ರಾಜ್ಯ ಮತ್ತು ಇಂಡಿವಿಜುವಾಲಿಟಿ ಬಗ್ಗೆ ಮಾತಾಡ್ತಾ ಇದೆ. ಸೊ ಅದು ವೈಯಕ್ತಿಕವಾಗಿ ಯಾವ ರೀತಿ ಕಾಂಪೀಟ್ ಮಾಡಬಹುದು ಅಂತ ನಾನು ನಿಮಗೆ ಹೇಳಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಒಂದು ಯುನೈಟೆಡ್ ನೇಷನ್, ಪಾರ್ಲಿಮೆಂಟ್, ಅಸೆಂಬ್ಲಿ ಈ ತರ ಎಲ್ಲ ಕಾನ್ಸೆಪ್ಟ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಯಾವ ರೀತಿ ಕಾನ್ಸೆಪ್ಟ್ ಗಳನ್ನ ಮಾಡಬಹುದು ಅಂತ ಪಬ್ಲಿಕ್ ಇಂಟರ್ನ್ಯಾಷನಲ್ ಅದಲ್ಲಿ ಹೇಳ್ತಾರೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಎಕ್ಸ್ಟ್ರಾಡಿಷನ್ ಅಂತ ಇದೆ. ಎಕ್ಸ್ಟ್ರಾಡಿಷನ್ ಯಾವ ತರ ಗೊತ್ತಾ, ನಮ್ಮ ಎಕ್ಸ್ಟ್ರಾಡಿಷನ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಕಾನ್ಸೆಪ್ಟ್ ಅಂತ ತಗೊಳ್ಳಿ. ಎಕ್ಸ್ಟ್ರಾಡಿಷನ್ ಯಾವ ತರ ಅಂತಂದ್ರೆ ನಮ್ ದೇಶದವನು ಆಯ್ತಾ, ನಮ್ ದೇಶದವನ್ ಏನ್ ಮಾಡಿದಾನೆ ಅಂತಂದ್ರೆ ಒಂದು ಕ್ರೈಮ್ ಮಾಡಿದಾನೆ, ಒಂದು ಕ್ರೈಮ್ ಮಾಡ್ಬಿಟ್ಟು ಬೇರೆ ದೇಶದಲ್ಲಿ ಹೋಗಿದ್ದಾನೆ. ನಮ್ ದೇಶದಲ್ಲಿ ಕ್ರೈಮ್ ಮಾಡಿ ಅಂತ ನಮ್ ದೇಶದಲ್ಲಿ ಇರುವಂತ ಸಾಲ ಗಿಲ ಮಾಡ್ಕೊಂಡು ಬೇರೆ ದೇಶದಲ್ಲಿ ಇದ್ದಾನೆ ಆಯ್ತಾ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈಗ ವಿಜಯ್ ಮಲ್ಯ ನಾವು ವಾಪಸ್ ಕರ್ಸ್ಕೋಬೇಕಾದ್ರೆ ಸುಮ್ನೆ ಕರ್ಸ್ಕೊಳಕ್ ಆಗಲ್ಲ ಆಯ್ತಾ. ಇವರು ಇಂಟರ್ನ್ಯಾಷನಲ್ ಲಾಸ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ ಇಂಡಿಯಾದವರು. ಒಂದ್ಸಲ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಕ್ರೈಮ್ ಮಾಡಿದ ತಕ್ಷಣ ಫಾರಿನ್ ಹೋಗಿ ಸೇರ್ಕೊಂಡ್ ಬಿಡ್ತಾರೆ. ನಮ್ ಇಂಡಿಯಾದಲ್ಲೇ ಇದ್ರೆ ಹೇಗಾದ್ರೂ ಇಟ್ಕೊಂಡ್ ಮುಂದ್ ಒಳಗೆ ಹಾಕ್ಬೋದು. ಫಾರಿನ್ ಹೋಗಿ ಸೇರ್ಕೊಂಡಾಗ
ಫಾರಿನ್ ಲಾಸ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ, ಅಲ್ಲಿನ ಸಿಟಿಸನ್ಶಿಪ್ ಚೆಕ್ ಮಾಡ್ಬೇಕಾಗುತ್ತೆ. ಆ ಏನ್ ವಾಪಸ್ ಕರ್ಕೊಂಡ್ಬರೋ ಪ್ರೊಸೀಜರ್ ಇರಲ್ಲ, ಅದನ್ನೇ ನಾವ್ ಏನಂತ ಕರಿತೀವಿ ಅಂತಂದ್ರೆ ಎಕ್ಸ್ಟ್ರಾಡಿಷನ್ ಅಂತ ಹೇಳಿ ಕರಿತೀವಿ. ಆಮೇಲೆ ಅಸೈಲಮ್ ಅಂತ ಇದೆ, ನ್ಯಾಷನಾಲಿಟಿ ಅಂತ ಇದೆ. ಅಸೈಲಮ್ ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ದೇಶದವರಿಗೆ ನಾವು ಆಶ್ರಯನ ನೀಡುವಂತದ್ದು. ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇದೇ ವಿಜಯ ಮಲ್ಯ ನಮ್ಮ ಯಾವುದೋ ಒಂದು ಇಂಗ್ಲೆಂಡ್ ಅಲ್ಲೇ ಹೋಗಿ ವಿಲ್ಲಾ ಗಿಲ್ಲಾ ಕಟ್ಕೊಂಡು ನೆಮ್ಮದಿಯಾಗಿದ್ದಾನೆ ಅಂತ ಅನ್ಕೋಣ. ಸೊ ಅಲ್ಲಿ ಇಂಗ್ಲೆಂಡ್ ಏನ್ ಆಶ್ರಯ ಕೊಡ್ತಲ್ಲ ಅದನ್ನೇ ನಾವು ಅಸೈಲಮ್ ಅಂತ ಕರಿತೀವಿ. ಅಂತಂದ್ರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಆಶ್ರಯ ಕೊಡುವಂತದ್ದನ್ನು ನಾವು ಅಸೈಲಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆ ಕಾನ್ಸೆಪ್ಟ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಪ್ ಡ್ರೈವ್ ಮಾಡ್ತೀರಾ. ಆಮೇಲೆ ದ ಏಜೆಂಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ನಮ್ ದೇಶ ಇದೆ, ಫಸ್ಟ್ ರಾಜರ ಕಾಲದಲ್ಲಿ ಕೇಳಿದಿರಲ್ವಾ ನೀವು, ರಾಜರ ಕಾಲದಲ್ಲಿ ನಮ್ಮ ಒಬ್ಬ ದೂತ, ರಾಜದೂತ ಅಂತ ಕರಿತಾ ಇದ್ವಿ. ರಾಜದೂತ ಮೀನ್ಸ್ ಅವ್ನ್ ರಾಜ ಹೇಳಿರುವಂತ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದ್ದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ. ಆ ಸೇಮ್ ಥಿಂಗ್, ಏನು ಕೂಡ ಚೇಂಜಸ್ ಆಗಿಲ್ಲ. ಈಗ ಅವರು ನಾವ್ ಏನಂತ ಕರಿತೀವಿ ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಎನ್ವಾಯ್ಸ್, ಕೌನ್ಸಲ್ಸ್, ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ. ಈಗ ಅವರೆಲ್ಲ ಯಾರಾಗಿದ್ದಾರೆ ಅಂತಂದ್ರೆ ಫಾರಿನ್ ಮಿನಿಸ್ಟರ್. ಅಸ್ಯೂಮ್ ನಮ್ಮ ಫಾರಿನ್ ಮಿನಿಸ್ಟರ್ ಏನಿದ್ದಾರೆ ಅವ್ರನ್ನ ನಾವು ಡಿಪ್ಲೊಮ್ಯಾಟಿಕ್ ಎನ್ವಾಯ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ. ಯಾಕೆ? ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಅವರು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಮೀಟಿಂಗ್ ಮಾಡ್ಬರ್ತಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಯಾರು ಏಜೆಂಟ್ಸ್ ಗಳು ಅಂತಂತಂದ್ರೆ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಇರುವಂತವ್ರು ನಮ್ಮ ಏಜೆಂಟ್ಸ್ ಗಳು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ದ ಲಾ ಅಂಡ್ ದ ಪ್ರಾಕ್ಟೀಸ್ ಅಂತ ಇದೆ. ಸೊ ಲಾ ಅಂಡ್ ದ ಪ್ರಾಕ್ಟೀಸ್ ಆಸ್ ಟು ಟ್ರೀಟೀಸ್ ಅಂತ ಇದೆ, ಆಯ್ತಾ. ಸೊ ಅಂತಂದ್ರೆ ಯಾವ ರೀತಿ ಲಾಸ್ ಗಳು ಪ್ರಾಕ್ಟೀಸ್ ಅಲ್ಲಿ ಇದೆ, ಯಾವ ರೀತಿ ನಾವು ಒಪ್ಪಂದಗಳನ್ನ ಮಾಡ್ಕೊಳ್ತೀವಿ. ಎಲ್ಲೂ ಮಾಡ್ಕೊಳ್ತಾರೆ ಸರ್ ಒಪ್ಪಂದಗಳು, ದೇಶಗಳ ನಡುವೆ ಒಪ್ಪಂದಗಳಾಗುತ್ತಲ್ಲ, ಆ ಒಪ್ಪಂದಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯೂನಿಟ್ ನಂಬರ್ 5 ಅಂತ ಏನಾದ್ರು ನೀವು ಎಂಟ್ರಿ ಕೊಟ್ರೆ, ಯೂನಿಟ್ ನಂಬರ್ 5 ದಲ್ಲಿ ಇರುವಂತ ಕಾನ್ಸೆಪ್ಟ್ ಗಳಲ್ಲಿ ಜಸ್ಟ್ ಹಾಗೆ ಯೂನಿಟ್ ನಂಬರ್ 5 ದಲ್ಲಿ ನಾವು ಮಾತಾಡ್ತಾ ಇದ್ವಿ. ಯೂನಿಟ್ ನಂಬರ್ 5 ಅಂತ ನೀವೇನಾದ್ರೂ ಎಂಟ್ರಿ ಕೊಟ್ರೆ, ಸೊ ಯೂನಿಟ್ ನಂಬರ್ 5 ದಲ್ಲಿ ಏನು ಕಾನ್ಸೆಪ್ಟ್ ಇದೆ ಅಂತ ನೋಡು. ಯೂನಿಟ್ ನಂಬರ್ 5 ದಲ್ಲಿ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಪ್ರಿನ್ಸಿಪಲ್ ಆರ್ಗನ್ಸ್ ಅಂಡ್ ದೇರ್ ಫಂಕ್ಷನ್ಸ್ ಅಂತ ಇದೆ. ಸೊ ಪ್ಯೂರ್ಲಿ ನಾನು ಹೇಳ್ತಾ ಇದ್ದೆ ಯಾರೋ ಒಬ್ರು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ. ಸೊ ಯುನೈಟೆಡ್ ನೇಷನ್ ಅನ್ನೋದಿದೆ 90% ಇಡೀ ಇರುವಂತ 200 ದೇಶಗಳನ್ನ ಮಾನಿಟರ್ ಮಾಡ್ತಾ ಇದೆ. ಯಾವ ತರ ಮಾನಿಟರ್ ಮಾಡ್ತಾ ಇದ್ರೆ, ಯುನೈಟೆಡ್ ನೇಷನ್ಸ್ ಅಲ್ಲಿ ಎಲೆಕ್ಷನ್ಸ್ ಗಳು ನಡೆಯುತ್ತೆ, ಮೆಂಬರ್ಸ್ ಗಳು ಇರ್ತಾರೆ, ವೋಟಿಂಗ್ಸ್ ಮಾಡ್ತಾರೆ, ಏನಾದ್ರು ಡಿಸಿಷನ್ ತಗೋಬೇಕಾ, ಯಾರ ಮೇಲೆ ಏನಾದ್ರು ಅಟ್ಯಾಕ್ ಮಾಡ್ಬೇಕು, ಏನೆಲ್ಲ ಡಿಸಿಷನ್ ತಗೋಬೇಕಾ, ಸೊ ಆ ಡಿಸಿಷನ್ಸ್ ಗಳನ್ನ ತಗೊಳ್ಕೊಳ್ತಾರೆ. ಯಾವ್ದಾದ್ರು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಹೋಗ್ಬಿಟ್ಟು ಯುನೈಟೆಡ್ ನೇಷನ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಈ ತರ ಒಂದು ದೊಡ್ಡ ಆರ್ಗನೈಸೇಷನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ವಿಶ್ವಸಂಸ್ಥೆ ಅಂತ ಕೇಳಿರ್ತೀರಾ, ನಿಮ್ಮ ಕಾಲೇಜ್ ಸ್ಕೂಲ್ಸ್ ಗಳಲ್ಲೆಲ್ಲ ಕೇಳಿರ್ತೀರಾ. ಇಲ್ಲ ಅಂತಂದ್ರೆ ಇವನ್ ಸೊ ಫೈರ್ LLB ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ಇದನ್ನ ಹೇಳ್ಬಿಟ್ಟಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಕೇಳಿರ್ತಾರೆ ವಿಶ್ವಸಂಸ್ಥೆ ಅಂತ. ಇದನ್ನ ನಾವು ಯುನೈಟೆಡ್ ನೇಷನ್ ಅಂತ ಕರಿತೀವಿ. ಈ ಯುನೈಟೆಡ್ ನೇಷನ್ ನ ಬಗ್ಗೆನೇ ನೀವು ಇದರಲ್ಲಿ ಕಲಿಯಕ್ ಸ್ಟಾರ್ಟ್ ಮಾಡ್ತೀರಾ ಯೂನಿಟ್ ನಂಬರ್ 5 ಅಲ್ಲಿ. ಈ ಯುನೈಟೆಡ್ ನೇಷನ್ ಇದೆ, ಇದರ ಪ್ರಿನ್ಸಿಪಲ್ ಆರ್ಗನ್ಸ್ ಗಳು ಯಾವ, ಅದರ ಫಂಕ್ಷನ್ಸ್ ಗಳೇನು ಅಂತ. ಪ್ರಿನ್ಸಿಪಲ್ ಆರ್ಗನ್ಸ್ ಗಳು ಯಾವ ಅಂತಂತಂದ್ರೆ ಬೇರೆ ಬೇರೆ ವರ್ಕ್ ಗಳನ್ನ ಮಾಡಕ್ ಬೇರೆ ಬೇರೆ ಒಂದೊಂದು ಟೀಮ್ ಗಳನ್ನ, ಅಂಗಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಅದಾದ್ಮೇಲೆ WTO ಅಂತ ಕರಿತೀವಿ ನಾವು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಸೊ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಏನ್ ಹೇಳುತ್ತೆ ಅಂದ್ರೆ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದೆ. ಒಂದು ದೇಶದ ಮತ್ತೊಂದು ದೇಶದ ಮಧ್ಯದಲ್ಲಿ ವ್ಯಾಪಾರದ ಸಂಬಂಧಗಳನ್ನು ಯಾವ ತರ ಇಡಬೇಕು, ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಆ ದೇಶದಲ್ಲಿ ಬೇಕಾಗಿರುವಂತಹ ಬೇಡಿಕೆಗಳನ್ನ ಹಾಳು ಮಾಡಬಾರ್ದು, ಆಯ್ತಾ. ಆ ಕಾನ್ಸೆಪ್ಟ್ ವೈಸ್ ಅಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ಕಲಿತೀರಾ. ಆಮೇಲೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆ, ಲೇಬರ್ ಲಾ 1, 2 ಅಂತ ನೋಡ್ಕೊಂಡು ಬಂದಿದಿರಲ್ವಾ, ಆ ಸೇಮ್ ಕಾನ್ಸೆಪ್ಟ್ ILO ಅಂತ ಕರಿತೀವಿ. ಈ ILO ಏನ್ ಮಾಡುತ್ತೆ ಅಂತಂತಂದ್ರೆ ಲೇಬರ್ಸ್ ಗಳ ವೆಲ್ಫೇರ್ ನ ಬಗ್ಗೆ ಮಾತಾಡುತ್ತೆ. ಲೇಬರ್ಸ್ ಗಳಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ಲೇಬರ್ಸ್ ಗಳ ವೆಲ್ಫೇರ್ ನಲ್ಲಿ ಮಾತಾಡ್ತಾ, ಲೇಬರ್ಸ್ ಗಳ ಒಳ್ಳೆತನಕ್ಕೋಸ್ಕರ ಏನೇನ್ ಮಾಡ್ಬೇಕು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕನ್ವೆನ್ಷನ್ಸ್ ಗಳನ್ನ, ಆಕ್ಟ್ ಗಳನ್ನ ಪಾಸ್ ಮಾಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡುತ್ತೆ. ಇದ್ಯಾಕೆ ಮಾಡ್ಬೇಕಾಗಿತ್ತು ಸರ್ ಅಂತಂದ್ರೆ, ಇಂಡಿಯಾದಿಂದ ಕೆಲ್ಸಕ್ಕೆ ಅಂತ ಅಮೆರಿಕ ಹೋಗ್ತಾರೆ, ಅಮೆರಿಕದಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಜಪಾನ್ ಹೋಗ್ತಾರೆ, ಜಪಾನ್ ಇಲ್ಲಿಗೆ ಬರ್ತಾರೆ. ಸೊ ಹಾಗಂತೇಳಿ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿ ಅವ್ರು ಅಬ್ಯೂಸ್ ಮಾಡಕ್ ಆಗ್ಬಿಡುತ್ತಾ? ನಮ್ಮವ್ರು ಬೇರೆ ಕಡೆ ಹೋಗಿದ್ರೆ ಅಂತ ಅಬ್ಯೂಸ್ ಮಾಡಕ್ ಆಗುತ್ತಾ? ಅವ್ರು ಯಾರ ಹತ್ರ ಹೋಗ್ಬೇಕು ಮತ್ತೆ? ಸೊ ಅವ್ರು ILO ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಸೊ ಈ ತರದಾಗಿ ಸುಮಾರು ದೊಡ್ಡ ವಿಷಯ ಇದು, ಆಯ್ತಾ. ನಾಲೆಜ್ ಅನ್ನುವಂಥದ್ದು ತುಂಬಾ ದೊಡ್ಡ ಸಮುದ್ರ ಅಂತಾನೆ ಹೇಳ್ತೀವಿ. ಅದ್ರಲ್ಲಿ ಒಂದು ಹನಿನೂ ಅಲ್ಲ ನಾವೆಲ್ಲ ಕಲಿತಾ ಇರುವಂತದ್ದು, ತುಂಬಾ ದೊಡ್ಡ ಸಮುದ್ರ ನಾಲೆಜ್ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಆಯ್ತಾ, ಒಳ್ಳೆ ನಾಲೆಜ್ ಒಳ್ಳೆ ನಾಲೆಜ್ ಏನ್ ತೆಗೆದುಕೊಳ್ಬೇಕಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಲ್ರು ಕೂಡ. ಇದು ನನ್ನ ಒಂದು ರಿಕ್ವೆಸ್ಟ್. ಸೊ ಮತ್ತೊಂದ್ಸಲ ನೋಡ್ಬೇಕಂದ್ರೆ ಯೂನಿಟ್ 1 ಅಲ್ಲಿ ಬೇಸಿಕ್ ಥಿಂಗ್ಸ್ ಗಳು ಏನೇನಿತ್ತು, ನೇಚರ್, ಡೆಫಿನೇಷನ್, ಸೋರ್ಸ್, ಅವು ಇವು ಅಂತ ರಿಲೇಶನ್ಶಿಪ್ ನೋಡ್ತಾ ಬಂದ್ವಿ. ಯೂನಿಟ್ 2 ದಲ್ಲಿ ಸ್ಟೇಟ್ ಅಂದ್ರೆ ಏನು, ಸ್ಟೇಟ್ ನ ಸಬ್ಜೆಕ್ಟ್ಸ್ ಗಳು ಯಾವ್ದು, ರೆಕಗ್ನೈಸೇಷನ್ ಯಾವ ತರ ಮಾಡ್ತಾರೆ, ಸವರ್ನಿಟಿ ಬಗ್ಗೆ ನೋಡಿದ್ವಿ. ಯೂನಿಟ್ ನಂಬರ್ 3 ಅಲ್ಲಿ
ಸ್ಟೇಟ್ ನ ಜುಡಿಕ್ಷನ್ ಏನು, ಲಾ ಆಫ್ ಸಿ ಅಂತಂತಂದ್ರೆ ಏನು, ಆಯ್ತಾ. ಸೊ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಯಾವ ತರ ಕೊಡ್ತಾರೆ, ಯಾವ ರೀತಿ ಒಂದ್ ಪಾರ್ಟಿ ಇನ್ನೊಂದ್ ಪಾರ್ಟಿ ಹೋಗುತ್ತೆ ಅಂತ ನೋಡಿದ್ರಿ. ಯೂನಿಟ್ ನಂಬರ್ 4 ಅಲ್ಲಿ ಒಂದ್ ದೇಶ ಇನ್ನೊಂದ್ ದೇಶಕ್ಕೆ ಹೋದನಿಗೆ ಆಶ್ರಯ ಹೆಂಗ್ ಕೊಡ್ತಾರೆ, ಹಿಡ್ಕೊಂಡ್ ಹೆಂಗ್ ಬರ್ತಾರೆ, ಸೊ ನಮ್ ದೇಶದ ರೆಪ್ರೆಸೆಂಟ್ ಮಾಡ್ತಾ ಡಿಪ್ಲೊಮೆಟಿಕ್ ಎನ್ವಾಯ್ಸ್, ಕೌನ್ಸಿಲ್ಸ್, ರೆಪ್ರೆಸೆಂಟೇಟಿವ್ಸ್ ಯಾವ ತರ ಹೋಗ್ತಾರೆ ಅನ್ನುವಂಥದ್ದನ್ನ ನೋಡಿದ್ರಿ. ಯೂನಿಟ್ ನಂಬರ್ 5 ಅಂತ ಏನಾದ್ರು ಬಂತು ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಗಳ ಬಗ್ಗೆ ನೋಡಿದ್ರಿ. ಯುನೈಟೆಡ್ ನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಏನೇನ್ ಕಾನ್ಸೆಪ್ಟ್ ಗಳಿದೆ ಅನ್ನುವಂಥದ್ದನ್ನ ನೋಡಿದ್ರಿ. ಇದಿಷ್ಟು ನಿಮ್ಮ ಸಿಲೆಬಸ್. ನೀವು ನಾವು ಹೇಳ್ತಾ ಇರುವಂತ ಕಾನ್ಸೆಪ್ಟ್ ಯಾವ ತರ ಇರುತ್ತೆ ಅಂತಂದ್ರೆ, ಹೆಚ್ಚು ಕಮ್ಮಿ ಇದನ್ನ ತಗೊಂಡ್ ಹೋಗ್ಬಿಟ್ಟೆ ಈ ಬೇಸಿಕ್ ನಾಲೆಜ್ ಇಟ್ಕೊಂಡೆ ನಿಮ್ಮ ಹತ್ರ ಇರುವಂತ ಜನರಲ್ ನಾಲೆಜ್ ನ ಯೂಸ್ ಮಾಡ್ಬಿಟ್ಟು ನೀವು ಬರೀತೀರಾ. ಆ ರೇಂಜಿಗೆ ನಾವು ಅದನ್ನ ಹೇಳಿರ್ತೀವಿ, ಇಂಟ್ರೊಡಕ್ಷನ್ ಹೇಳಿದ್ರು ಕೂಡ. ಬಟ್ ಇದನ್ನ ತುಂಬಾ ಡೀಪ್ ಆಗಿ ಅಂತಂದ್ರೆ ನಾವು ಪ್ರತಿಯೊಂದು ನಮ್ಮ ಕ್ಲಾಸ್ಗಳು ಮಾಡಿದೀವಿ. ಇದಿಷ್ಟು ಒಂದ್ ಕಡೆ ಆಗಿದ್ದಲ್ಲಿ ಇನ್ನು ಉಳಿದಿರುವಂತ ವಿಷಯದಲ್ಲಿ ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂತಹ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂತಹ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಂನವರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತಹ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ.
ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟಾಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತೊಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ, ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್, ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟಾಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ, ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.